ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಾರ್ಕೆಟ್ನಲ್ಲಿ ಏನಾಗೋಯ್ತು, ಎಲ್ಲ ಕಡೆ ಕೆಂಪು. ನಾವು ಅನ್ಕೊಂಡಿದ್ದು ಹಸಿರು, ಆದರೆ ಕೆಂಪು ಆಗೋ ಸಾಧ್ಯತೆ ಇದೆ ಅಂತ ಕೂಡ ನಿಮ್ಗೆ ಹೇಳಿದ್ದೆ. ಆದರೆ ನನ್ನ ಬಯಾಸ್ನಿಂದಾಗಿ, ನನ್ನ ಕೆಲವು ತಪ್ಪುಗಳಿಂದಾಗಿ ನನಗೂ ಕೂಡ ಇವತ್ತು ಲಾಸ್ ಆಯಿತು. ಗ್ರೂಪಲ್ಲೂ ಕೆಲವರು ಲಾಸ್ ಆಯಿತು ಅಂತ ಅಪ್ಡೇಟ್ ಮಾಡಿದ್ದಾರೆ. ಏನು ಮಾಡ್ಬೋದಾಗಿತ್ತು, ಹೇಗೆ ಸರಿಪಡಿಸ್ಕೋಬೋದಾಗಿತ್ತು ಅಂತ ಮೈಂಡ್ಫುಲ್ಲಲ್ಲಿ ಈ ವಿಡಿಯೋ ಎಂಡಿಂಗ್ ಮಾತಾಡ್ತಾ ಹೋಗೋಣ. ಮೊದಲು ಟ್ರೇಡ್ ಯಾವ ರೀತಿ ಇತ್ತು, ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ನೋಡಿ, ಎಲ್ಲ ಸೆಕ್ಟರ್ಗಳಲ್ಲೂ ನಮಗೆ ಸೆಲ್ ಆಫ್ ಬಂದಿದೆ. ಮೆಟಲ್ ಸೆಕ್ಟ್ರು, IT ಸೆಕ್ಟ್ರು, ಬ್ಯಾಂಕಿಂಗ್ ಸೆಕ್ಟ್ರು, ಅಕ್ರಾಸ್ ಆಲ್ ಸೆಕ್ಟರ್ಸ್ ಯಾವುದೇ ಒಂದು ಸೆಕ್ಟರ್ ಕೂಡ ಒಂದು ಸ್ಟೆಬಿಲಿಟಿ ಅಂತ ಕೊಡೋಕ್ಕಾಗಲಿಲ್ಲ. ಎಲ್ಲದರಲ್ಲೂ ಸೆಲ್ಲಿಂಗ್ ಬಂತು, ದೊಡ್ಡ ಫಾಲ್ ಆಯಿತು ಮಾರ್ಕೆಟ್ನಲ್ಲಿ. ಸೊ ನಾವು ನಿನ್ನೆ ಏನು ಅನ್ಕೊಂಡಿದ್ವಿ ಅಂತ ನಾವು ನೋಡ್ತಾ ಬರೋಣ. ನೋಡಿ, ನಿನ್ನೆ ನಿಫ್ಟಿನಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಇಲ್ಲಿ ಬೈಯರ್ಸ್ ಹೆಚ್ಚಿಗೆ ಆಕ್ಟಿವೇಟ್ ಆಗ್ತಾ ಬರೋ ಥರ ಕಾಣಿಸ್ತಾ ಇದೆ. ಬೈಯರ್ಸ್ಗಳು ಜಾಸ್ತಿ ಕೆಳಗಡೆ ಹೋಗಿ ಬಿಡ್ತಾ ಇಲ್ಲ, ಒಂದು ಇಮಿಡಿಯೇಟ್ ಆಗಿ ಬೈಯಿಂಗ್ ಆಗ್ತಾ ಇದೆ, ಪುಷ್ ಬರ್ತಾ ಇದೆ. ಸೊ ಈ ಝೋನ್ ಏನಿದೆ, ಈ ಝೋನ್ಗಿಂತ ಮೇಲ್ಗಡೆ ಏನಾದರೂ ಬ್ರೇಕ್ ಆದರೆ ನಾವು ಒಂದು ದೊಡ್ಡ ಬೈಯಿಂಗ್ ಆಗೋ ಸಾಧ್ಯತೆ ಇದೆ ಮಾರ್ಕೆಟಲ್ಲಿ. ಯಾಕೆಂದರೆ ಬ್ಯಾಕ್ ಡ್ರಾಪಲ್ಲಿ ಒಂದು ಬುಲ್ಲಿಶ್ನೆಸ್ ಇದ್ದಿದ್ದರಿಂದಾಗಿ ಇದನ್ನು ನಾವು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕರಿತೀವಿ. ಇಲ್ಲಿಂದ ಒಂದು ಬಿಗ್ ಮೂವ್ ಬರ್ಬೋದು ಅಂತ ನಿಮ್ಗೆ ಹೇಳಿದ್ದೆ. ಆದರೆ ಇವತ್ತು ಅದಾಗಲೇ ಇಲ್ಲ. ಇಮಿಡಿಯೇಟ್ ಆಗಿ ನಿಫ್ಟಿ ಸ್ಟಾರ್ಟಿಂಗಲ್ಲಿ ನಿಮಗೆ ರಿಜೆಕ್ಷನ್ ಬಂತು. ನಿನ್ನೆ ಹೈ ಕೂಡ ಬೀಟ್ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿಂದ ಒಂದು ರಿಜೆಕ್ಷನ್ ಬರೋಕ್ಕೆ ಶುರುವಾಯಿತು. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ಇದರ ವಿರುದ್ಧವಾಗಿತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ನಿಮಗೊಂದು ಪಾಸಿಟಿವ್ ಸೆಂಟಿಮೆಂಟ್ ಬಂತು. 43,520 ಕೂಡ ದಾಟಿ ಹೋಯಿತು. ನಾನು ಈ ಸಮಯದಲ್ಲಿ ಏನು ಮಾಡಿದೆ, 43,520 ಕ್ಲೋಸಿಂಗ್ ಕೊಡ್ತಿದ್ದಂಗೆ ಅಗ್ರೆಸಿವ್ ಆಗಿ ಬೈ ಮಾಡಿದೆ. ನಾನು ನನ್ನ ಸ್ಟಾಪ್ ಲಾಸ್ ಕೂಡ ಡೀಪ್ ಆಗಿತ್ತು. ರಿವಾರ್ಡ್ ಕೂಡ ನಾನು ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಹಾಗಾಗಿ ನಾನು ಆ ಥರ ಮಾಡಿದೆ. ಆದರೆ ನಿಫ್ಟಿಯ ಪುಷ್ ಕೆಳಗಡೆ ಇದ್ದಿದ್ದರಿಂದಾಗಿ ಬ್ಯಾಂಕ್ ನಿಫ್ಟಿ ಕೂಡ ಕೆಳಗಡೆ ಬರಲೇಬೇಕಾಯಿತು. ಯಾಕೆಂದರೆ ನಿಫ್ಟಿಯ 0.5% ಬ್ಯಾಂಕ್ ನಿಫ್ಟಿ ಕಾಂಟ್ರಿಬ್ಯೂಟ್ ಮಾಡೋದು. ಕ್ರಾಸ್ ಸೆಕ್ಟರ್ ಎಲ್ಲದರಲ್ಲೂ ಬೀಳ್ತಿದ್ದಾಗ, ನಿಫ್ಟಿಯಿಂದ ಒಂಚೂರು ಸಪೋರ್ಟ್ ಸಿಗದಲ್ಲೇ ಇದ್ದಾಗ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಕೊಡಲ್ಲ, ಬ್ಯಾಂಕ್ ನಿಫ್ಟಿ ನಿಫ್ಟಿಗೆ ಸಪೋರ್ಟ್ ಕೊಡೋದಲ್ವಾ. ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೀನಿ ನಿಮಗೆ. ಟ್ರೇಡ್ ಟೂಲ್ಸಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಮೂಮೆಂಟನ್ನು ಕಂಪೇರ್ ಮಾಡಿಕೊಂಡು ಮೊಮೆಂಟಮ್ನ ಯಾವ ರೀತಿ ನೋಡುವಂಥದ್ದು ಅಂತ ಒಂದು ವಿಡಿಯೋ ಮಾಡ್ತೀನಿ. ಸೊ ಇವತ್ತು ಅದನ್ನೇ ನಾವು ಅಪ್ಲೈ ಮಾಡಬೇಕಾಗಿತ್ತು. ಆದರೆ ನಮ್ಮ ಸ್ಟಾಪ್ ಲಾಸ್ ಡೀಪ್ ಆಗಿದ್ದರಿಂದ ನನಗೆ ಸ್ಟಾರ್ಟಿಂಗ್ ಟ್ರೇಡಲ್ಲೇ ಲಾಸ್ ಆಯಿತು. ಆಮೇಲೆ ಒಂದೆರಡು ಟ್ರೇಡ್ ಅದನ್ನು ರಿಕವರ್ ಮಾಡ್ಕೊಳಕ್ಕೆ ನನಗೆ ಅವಕಾಶ ಕೊಡ್ತಾ ಇದ್ರೂ ಓವರಾಲ್ ನನ್ನ ಡೇ ಇವತ್ತು ನೆಗೆಟಿವ್ ಅಲ್ಲೇ ಎಂಡ್ ಆಯಿತು. ಯಾಕೆಂದರೆ ಆಮೇಲಿನ ಟ್ರೇಡ್ಗಳು ನಾನು ಏನು ಮಾಡಿದೆ, ಮೊದಲಿನಷ್ಟು ಕ್ವಾಂಟಿಟಿನಲ್ಲಿ ನಾನು ಟ್ರೇಡ್ ಮಾಡಲಿಲ್ಲ. ಅದು ನನ್ನ ಸೆಟಪ್ಪು. ನಿಮಗೆ ಯಾವ ರೀತಿ ಇದೆ ಆ ರೀತಿ ಮಾಡ್ಕೋಬೋದು. ಯಾಕೆಂದರೆ ಕ್ಯಾಪಿಟಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದಕ್ಕೋಸ್ಕರ. ಸೊ ಫಸ್ಟ್ನೇದಾಗಿ ಟ್ರೇಡ್ ಯಾವ ರೀತಿ ಇತ್ತು ಇವತ್ತು ನೋಡ್ತಾ ಬರೋದಾದರೆ, ನೋಡಿ, ನಿಫ್ಟಿನಲ್ಲಿ ಇಲ್ಲಿ ಸ್ಟ್ರೈಟ್ ಆಗಿ ರಿಜೆಕ್ಷನ್ ಬಂದಾಗ ನಾನು ಇಮಿಡಿಯೇಟ್ ಆಗಿ ಯಾರಾದರೂ ಎಂಟ್ರಿ ತೊಗೊಂಡಿದ್ರು ಕಾಲ್ ಸೈಡು ರಿವರ್ಸ್ ಮಾಡಬೇಡಿ ಅಂತ ಹೇಳಿದ್ದೆ. ನೋಡಿ, ಇಲ್ಲಿ ಸೇಫ್ ಎಂಟ್ರಿ ಅಂತ ಇದ್ದಿದ್ದೆ ನಮಗೆ ಈ ಲೆವೆಲ್ಗಳ ಮೇಲೆ. ಆದರೆ ಇಲ್ಲಿ ನೀವು ಎಂಟ್ರಿ ತೊಗೊಂಡು ಇದನ್ನು ಫಸ್ಟ್ ಟಾರ್ಗೆಟ್ ಆಗಿ ಕೂಡ ನಾವು ಟ್ರೇಡ್ ಮಾಡ್ಬೋದಿತ್ತಲ್ವ. ಆ ರೀತಿ ಯಾರಾದರೂ ಇಲ್ಲಿ ಸೆಕೆಂಡ್ ಕ್ಯಾಂಡಲ್ ನೀವು ಎಂಟ್ರಿ ಮಾಡಿದ್ರೆ ಇಲ್ಲಿಂದ ಒಂದು ಗ್ರೀನ್ ಪುಷ್ ಬರ್ತಿದೆ ಅಂತಂದಾಗ ನಮ್ಮ ಸ್ಟಾಪ್ ಲಾಸ್ ನಮ್ಮದು ಈ ಝೋನ್ ಅಂತ ನೆನ್ನೆ ನಿಮ್ಗೆ ಹೇಳಿದೆ. ಈ ಝೋನ್ಗಿಂತ ಕೆಳಗಡೆ ಬಂದರೆ ಮಾತ್ರ ನಾವು ರಿವರ್ಸ್ ಮಾಡೋಣ ಅಂತ. ಸೊ ನಮ್ಮ ಟ್ರೆಂಡ್ ಲೈನಲ್ಲಿ ಇಲ್ಲಿ ಬೀಟ್ ಆದರೂ ಕೂಡ ಸ್ಟಾಪ್ ಲಾಸ್ ಇಲ್ಲಿ ಇದ್ದಿದ್ದರಿಂದ ಸೊ ಇವತ್ತು ಡೀಪ್ ಸ್ಟಾಪ್ ಲಾಸ್ ಆಗ್ತಾ ಇತ್ತು. ನಾವು ಯಾರಾದರೂ ಸೇಫ್ ಟ್ರೇಡರ್ ಇದ್ದಿದ್ರೆ ನೀವು ಖಂಡಿತವಾಗ್ಲೂ ಇದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕಾಣಿಸಿದ್ರು ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಾಗ ನೀವು ಬೈ ಮಾಡಿದ್ರು ನೀವು ಕನ್ಫರ್ಮೇಷನ್ ಬೈ ಮಾಡ್ತಾ ಇದ್ರಿ. ಅವಾಗ ನೀವು 18,300 364 ನಮ್ಮ ಏನು ಟಾರ್ಗೆಟ್ ನೆನ್ನೆ ಮಾತಾಡ್ಕೊಂಡಿದ್ವಿ ಅಲ್ಲಿ ತನಕ ಆರಾಮಾಗಿ ಟ್ರೇಡ್ ಮಾಡ್ಬೋದಾಗಿತ್ತು. ಆದರೆ ಆ ರೀತಿ ಆಗಲಿಲ್ಲ. ಸೊ ಇಲ್ಲಿ ನಾವು ಅರ್ಲಿ ಎಂಟ್ರಿ ತೊಗೊತಿರೋದ್ರಿಂದ ನಾವು ಅರ್ಲಿ ಎಕ್ಸಿಟ್ ಮಾಡಬೇಕಾಗಿತ್ತು. ನಾವು ಲೇಟಾಗಿ ಎಕ್ಸಿಟ್ ಮಾಡ್ತೀವಿ ಅಂದರೆ ನಮ್ಮ ಸ್ಟಾಪ್ ಲಾಸ್ ಜಾಸ್ತಿ ಆಗಿರುತ್ತೆ, ಅದರಿಂದ ಲಾಸ್ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ಸ್ಟ್ರೈಟ್ ಆಗಿ ರಿಜೆಕ್ಷನ್ ಬಂತು. ಅಲ್ಲಿಂದ ನೋಡಿ ವಾಪಸ್ ಬಂದು ಟೆಸ್ಟ್ ಮಾಡಕ್ಕೆ ಬಂದ್ರು ಈ ಝೋನ್ ಏನಿದೆ ಬಾಕ್ಸು, ಈ ಬಸ್ ಸ್ಟಾಪನ್ನು ದಾಟಿ ಹೋಗೋಕ್ಕಾಗಿಲ್ಲ. ಇಲ್ಲಿಂದ ಮತ್ತೆ ರಿಜೆಕ್ಷನ್ ಬಂತು. ಈ ಪ್ಯಾಟರ್ನ್ ಯಾವುದು ಅಂತ ನಿಮ್ಗೆ ಗೊತ್ತೇ ಇದೆ. ಈ ರೀತಿ ಆದಾಗ ಸೆಕೆಂಡ್ ಟೈಮಲ್ಲಿ ನಾವು ಕಣ್ಣು ಮುಚ್ಚಿಕೊಂಡು ಇಲ್ಲಿ ಆ್ಯಡ್ ಮಾಡ್ಬೋದು. ಆದರೆ 18,116 ನಿಮಗೆ ಸಪೋರ್ಟ್ ಅಂತ ಗೊತ್ತು. ನೋಡಿ, ಎಕ್ಸಾಕ್ಟಾಗಿ 18,116 ಅದೊಂದು ಹ್ಯಾಮರ್ ಪಾಯಿಂಟ್ ರನ್ ಮಾಡ್ತು. ಎಲ್ಲೆಲ್ಲಿ ಹ್ಯಾಮರ್ ಬರುತ್ತೋ ನೋಡಿ, ಅದು ರ್ಯಾಲಿ ರಿವರ್ಸ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಆದರೆ ನಿಮಗೆ ಒಂದು ಕುಷನ್ ಅಂತೂ ಕೊಡುತ್ತೆ, ಒಂದು ಬೈಯಿಂಗ್ ಆಕ್ಟಿವಿಟಿ ಅಂತೂ ಹಾಗೆ ಆಗುತ್ತೆ. ನೋಡಿ, ಇಲ್ಲಿ ಹ್ಯಾಮರ್ ಬಂತು, ಇಷ್ಟ ಹತ್ರ ನಿಮಗೆ ಮತ್ತೆ ಒಂದು ರೀತಿ ಸಪೋರ್ಟ್ ಬಂತು. ಈ ರೀತಿ ಆಗಿ ನಿಮಗೆ ಇಲ್ಲಿ ಟೆಸ್ಟ್ ಆಗಿ ಇಲ್ಲಿ ಬಂದಾಗ ಈ ಕ್ಯಾಂಡಲ್ ನೀವು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋಬೋದಾಗಿತ್ತು. ಯಾಕೆಂದರೆ 18,116 ಒಂದು ಕ್ರೂಷಿಯಲ್ ಸಪೋರ್ಟ್ ಝೋನ್, ಅದನ್ನು ಕೂಡ ಬೀಟ್ ಮಾಡ್ತಾ ಇದೆ. ಇಲ್ಲಿ ಒಂದು ಪ್ರೈಸ್ ಆಕ್ಷನ್ಲಿ ಕನ್ಫರ್ಮೇಷನ್ ಕೂಡ ಬೀಟ್ ಮಾಡ್ತಾ ಇದೆ. ಈ ರೀತಿ ಅಂತ ಆದಾಗ ನೀವು ಕೆಳಗಡೆ ಟ್ರೇಡ್ ಮಾಡ್ಬೋದಾಗಿತ್ತು. ಇದನ್ನು ಕೂಡ ನೀವು ಪ್ರೈಸ್ ಆಕ್ಷನ್ ನೋಡಿಕೊಂಡು ಹಿಂದಿಂದ ಯಾವ ರೀತಿ ಆಗಿತ್ತು ಅಂತ ಅಲ್ಲಿ ತನಕ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ಇಲ್ಲಿ ನೋಡೋದಾದ್ರೆ ನಿಮಗೆ 18,050 ಏನಿದೆ ಇದು ಒಂದು ಪ್ರೈಸ್ ಆಕ್ಷನ್ ಝೋನ್. ಹಿಂದೆ ಕೂಡ ನಾವು ಮಾತಾಡಿದ್ವಿ 18,050 ಬಗ್ಗೆ. ಸೊ ಅಲ್ಲಿ ತನಕ ನೀವು ಕರೆಕ್ಟಾಗಿ ಟ್ರೇಡ್ ಮಾಡ್ಬೋದಾಗಿತ್ತು. ಇಲ್ಲಿ ಎಕ್ಸಿಟ್ ಮಾಡ್ಬೋದಾಗಿತ್ತು. ಅದರ ಹತ್ತಿರ ಇನ್ನೂ ಸ್ವಲ್ಪ ಕೆಳಗಡೆ ಬಂದು ಅಲ್ಲಿಂದ ಒಂದು ರಿವರ್ಸಲ್ ಬಂತು. ಇಲ್ಲಿ ರಿವರ್ಸಲ್ ಬಂದಾಗ ಹೇಗೆ ನಿಮಗೆ ಡೌಟ್ ಬರುತ್ತೆ, ಇದು ರಿವರ್ಸಲ್ ಆಗ್ತಾ ಇದೆಯೋ ಅಥವಾ ಇಲ್ಲಿ ಒಂದು ಶಾರ್ಟ್ ಟರ್ಮ್ ಈ ರೀತಿ ಏನು ಟೆಸ್ಟ್ ಆಗಿ ಬಂದಿತ್ತು ಆ ರೀತಿಯಾಗಿ ಮತ್ತೆ ಬರುತ್ತಾ ಅಂತ. ನೋಡಿ, ಒಂದು ಜನರಲ್ ರೂಲ್ ನಿಮಗೆ ಹೇಳ್ತಾನೆ ಬಂದಿರ್ತೇನೆ ನಾನು ಯಾವಾಗಲೂ, ಒಂದು 150 ಪಾಯಿಂಟ್ಗಳು ನಿಫ್ಟಿನಲ್ಲಿ ಮೂವ್ಮೆಂಟ್ ಆದರೆ ಅದಾದ್ಮೇಲೆ ಒಂದು ಕುಷನ್ ಬರಬೇಕು ಮಾರ್ಕೆಟಿಗೆ ಅಂತ. ಸೊ ಇವತ್ತು ನೀವು ನೋಡ್ತಾ ಬಂದರೆ 18,240ರಿಂದ 18,036 ಅಂತಂದರೆ ನಾವು 150 ಪಾಯಿಂಟ್ಗಳು ಕ್ಯಾಪ್ಚರ್ ಆಗೋಗಿತ್ತು. ಇದೇನು 150 ಪಾಯಿಂಟ್ ಅಂದರೆ ಹಾಗೆ ಆಗುತ್ತಾ ಅಂತಂದರೆ ಖಂಡಿತ ಅಲ್ಲ. ಯಾವುದೋ ಒಂದು ನ್ಯೂಸ್ ಬೇರೆ ಥರ ಇವೆಂಟ್ ಆದರೆ ನಿಮಗೆ ಕಂಟಿನ್ಯೂಸ್ ಫ್ರೀ ಫಾಲ್ ಕೂಡ ಆಗುತ್ತೆ ಮಾರ್ಕೆಟು. ಅದನ್ನೇ ನೀವು ತಮ್ಮ ರೋಲ್ ಅಂತ ಇಟ್ಕೋಬಾರ್ದು. ಮತ್ತು ಏನು ಮಾಡ್ಬೋದು ಮತ್ತು ಹೇಗೆ ಈ ರೀಟ್ರೇಸ್ಮೆಂಟ್ಗಳನ್ನು ಐಡೆಂಟಿಫೈ ಮಾಡೋದು ಅಂತಂದರೆ ನೋಡಿ, ಆಸ್ ಅನ್ ಆಪ್ಷನ್ ಬೈಯರ್ ನೀವು ಯಾವತ್ತೂ ಟ್ರೆಂಡ್ ಜೊತೆ ಇರಬೇಕು. ಇದು ನಾನು ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ ಇವತ್ತು. ಫಸ್ಟ್ ಟ್ರೇಡ್ ಯಾರಾದರೂ ಈ ಟ್ರೇಡ್ ತಗೊಳಕ್ಕೆ ಆಗಿರಲಿಲ್ಲ ಅಂದರೆ ಇನ್ ಕೇಸ್ ನಾವೇನಾದರೂ ಆಪೋಸಿಟ್ ಕಡೆ ನಾವು ಟ್ರೇಡ್ ಮಾಡಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಆದರೆ ಈ ರೀತಿ ಆಯಿತು, ಈ ಟ್ರೇಡ್ ಮಿಸ್ ಆಯಿತು ಅಂದರೆ, ಅಥವಾ ನಾವೆಲ್ಲರೂ ಲೇಟಾಗಿ ಎಂಟ್ರಿ ತೊಗೊಂಡು ಒಂದು ಸ್ವಲ್ಪ ಮಾತ್ರ ನಾವು ರೈಡ್ ಮಾಡೋಕ್ಕಾಗಿದೆ ಅಂದರೆ ನೆಕ್ಸ್ಟ್ ಆಗೋ ರೀಟ್ರೇಸ್ಮೆಂಟ್ಗಳನ್ನು ಅವಾಯ್ಡ್ ಮಾಡೋದೇ ತುಂಬ ಒಳ್ಳೆಯದು
ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದ್ರೆ ಇಲ್ಲಿ ನಿಮಗೆ ತುಂಬಾ ಟೈಮ್ ಕೊಡಬೇಕಾಗುತ್ತೆ, ಮತ್ತೆ ನಿಮ್ಮ ಟಾರ್ಗೆಟ್ ಗಳನ್ನು ಕೂಡ ನೀವು ಕಮ್ಮಿ ಇಟ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ನೀವು ಟಾರ್ಗೆಟ್ ಕಮ್ಮಿ ಇಟ್ಕೊಂಡಿಲ್ಲ ಅಂದ್ರೆ ಈ ಪಾಯಿಂಟಿಗೆ ಬಂದು ಈ ಒಂದು ರಿವರ್ಸಲ್ ಬರುತ್ತಲ್ಲ, ಈ ಒಂದು ಕ್ಯಾಂಡಲ್ ಅಲ್ಲಿ ನೀವು ಇಲ್ಲಿಂದ ಬಂದಿರೋ ಪ್ರಾಫಿಟ್ ಅದ ಮುಕ್ಕಾಲ್ ಭಾಗ ಇದು ಒಂದು ಕ್ಯಾಂಡಲ್ ಅಲ್ಲಿ ತಿಂದಾಕ್ಬಿಡುತ್ತೆ. ಸೊ ಈ ರೀತಿ ಇದ್ದಾಗ ರೀಟ್ರೇಸ್ಮೆಂಟ್ ಗಳು ಟ್ರೇಡ್ ಮಾಡೋದು ಕಷ್ಟ, ಎಸ್ಪೆಷಲಿ ಟ್ರೆಂಡ್ ಕ್ಲಿಯರ್ ಆಗಿ ಡಿಫೈನ್ ಆಗಿರೋ ದಿನಗಳಲ್ಲಿ ರೀಟ್ರೇಸ್ಮೆಂಟ್ ನೀವು ಟ್ರೇಡ್ ಮಾಡೋದ್ರಲ್ಲಿ ನಿಮ್ಗೆ ಏನೋ ಅವಕಾಶ ಸಿಗೋದಿಲ್ಲ. ನೀವೇನ್ ಮಾಡಬೇಕು ಅಂದ್ರೆ ಇನ್ನೊಂದು ಟ್ರೆಂಡ್ ಆಗೋ ತನಕನೇ ಕಾಯಬೇಕು. ಇಲ್ಲೂ ನೋಡಿ ಇಲ್ಲಿ ಈ ರೀತಿ ಕನ್ಫರ್ಮೇಷನ್ ಆಗಿ ಇಲ್ಲಿ ಬಂದಾಗ ಇಲ್ಲಿ ನೀವು ಎಂಟ್ರಿ ತಗೋಬಹುದಾಗಿತ್ತು. ಈ ರೀತಿಯಾಗಿ ಟ್ರೆಂಡ್ ಕನ್ಫರ್ಮೇಷನ್ ಸಿಗೋ ತನಕ ಕಾಯಬೇಕು. ರೀಟ್ರೇಸ್ಮೆಂಟ್ ಯಾರಾದ್ರೂ ಆಲ್ರೆಡಿ ಪ್ರಾಫಿಟ್ ಅಲ್ಲಿ ಇದ್ರೆ ಅಂದ್ರೆ ಒಂದು ಸಣ್ಣ ಲಾಟ್ ಅಲ್ಲಿ ನೀವು ರೀಟ್ರೇಸ್ಮೆಂಟ್ ನ ಟ್ರೇಡ್ ಮಾಡಬಹುದು. ಬಟ್ ನೀವು ಆಲ್ರೆಡಿ ಪ್ರಾಫಿಟ್ ಅಲ್ಲಿ ಇದ್ರೆ ರೀಟ್ರೇಸ್ಮೆಂಟ್ ಟ್ರೇಡ್ ಮಾಡೋದು ಬೇಕಾಗಿಲ್ಲ. ಲಾಸ್ ಅನ್ನು ರಿಕವರ್ ಮಾಡಕ್ಕಂತೂ ಆಗಲ್ಲ ರೀಟ್ರೇಸ್ಮೆಂಟ್ ಅಲ್ಲಿ, ಅದನ್ನ ನೆನ್ಪಿಟ್ಕೊಂಡಿರಿ. ಏನಾದ್ರೂ ನಿಮಗೆ ಟ್ರೆಂಡಿಂಗ್ ಅಲ್ಲಿ ನಾವು ಉಲ್ಟಾ ಡೈರೆಕ್ಷನ್ ಅಲ್ಲಿ ಇದ್ದು ನಿಮ್ಗೆ ಏನಾದ್ರೂ ಲಾಸ್ ಆಗಿತ್ತು ಅಂತಂದ್ರೆ ಅದನ್ನ ನೀವು ಒಂದು ರೀಟ್ರೇಸ್ಮೆಂಟ್ ಅಲ್ಲಿ ನಾನು ವಾಪಸ್ ಹಿಡಿತೀನಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ರೀಟ್ರೇಸ್ಮೆಂಟ್ ಅದರ 0.66, 0.618, 0.786 ಈ ಲೆವೆಲ್ಗಳಿಗೆ ಹೋಗುತ್ತೆ ಅಂತ ನಿಮ್ಗೆ ಗೊತ್ತು. ಮತ್ತೆ ಇಲ್ಲಿ ಸ್ಲೋ ಆಗಿ ಮೂವ್ಮೆಂಟ್ ಆಗ್ತಿರೋದ್ರಿಂದ ಡೆಲ್ಟಾನು ಕೂಡ ನಿಮ್ ಕಡೆ ಜೋರಾಗಿ ಬರೋದಿಲ್ಲ. ಆದ್ರೆ ಯಾವಾಗಲೂ ಒಂದು ಟ್ರೆಂಡ್ ಆದಾಗ ಡೆಲ್ಟಾ ನಿಮ್ ಕಡೆ ಜೋರಾಗಿ ಬರೋದ್ರಿಂದ ನಿಮಗೆ ಪ್ರೀಮಿಯಂಗಳು ಬೇಗ ಗ್ರೋತ್ ಆಗುತ್ತೆ. ಹಾಗಾಗಿ ಯಾವತ್ತು ಲಾಸ್ ರಿಕವರ್ ಮಾಡ್ತೀನಿ ರೀಟ್ರೇಸ್ಮೆಂಟ್ ಅಲ್ಲಿ ಅಂತ ಮಾಡಕ್ ಹೋಗ್ಬೇಡಿ. ನಿಮಗೆ ಲಾಸ್ ರಿಕವರ್ ಆಗಬೇಕು ಅಥವಾ ನೀವು ಬ್ರೇಕ್ ಇವನ್ ಆಗಬೇಕು ಅಂತಂದ್ರೂ ನಿಮಗೆ ಮತ್ತೊಂದು ಟ್ರೆಂಡೇ ಸಿಗಬೇಕು. ಅದನ್ನ ನೆನ್ಪಿಟ್ಕೊಳ್ಳಿ. ಆಪ್ಷನ್ ಬೈಯರ್ಸಿಗೆ ನಾನು ಹೇಳ್ತಾ ಇರೋದು. ಆಪ್ಷನ್ ಸೆಲ್ಲರ್ಸಿಗೆ ನಾನು ಹೇಳಿದೆ 17,900, 18,400 ಏನಾದ್ರು ಮಾಡಿದ್ರೆ ಅದೊಂದು 9-10 ರೂಪಾಯಿ ನಡೀತಾ ಇತ್ತು. ಮೇಲ್ಗಡೆ ಒಂದು 5-6 ರೂಪಾಯಿ ನಡೀತಾ ಇತ್ತು. ಆರಾಮಾಗಿ ನೀವು 12-14 ರೂಪಾಯಿ ನೀವು ತಿನ್ಬೋದಿತ್ತು ಅಂತ. ಆದ್ರೆ ನಾಳೆಗೆ ಮಾರ್ಕೆಟ್ ಇಂಟ್ರೆಸ್ಟಿಂಗ್ ಆಗಿ ಕ್ಲೋಸ್ ಆಗಿದೆ, ತುಂಬಾ ವೀಕ್ ಕ್ಲೋಸಿಂಗ್ ಆಗಿದೆ. ನೋಡಿ ನೆನ್ನೆ ನಾವು ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಂತ ಹೇಳಿದ್ರೆ ಆದ್ರೂ ನಿಮಗೆ ನಾನೊಂದು ಹೇಳಿದೆ 0.786 ಹತ್ರ ಬರ್ತಾ ಇದೆ ಅಂತ ನಿಮಗೆ ತೋರಿಸ್ಬಿಟ್ಟು ಹೇಳಿದ್ದೆ. ಅದು ಬ್ಯಾಂಕ್ ನಿಫ್ಟಿಲಿ ತೋರಿಸ್ಬಿಟ್ಟು ಹೇಳಿದ್ದೆ. ನಿಫ್ಟಿನಲ್ಲೂ ಅದೇ ರೀತಿ ಮಾಡ್ತೀನಿ. ನೋಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ಮಾತಾಡ್ತಾ ಇದ್ದಿದ್ದು ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಖಂಡಿತ ಇತ್ತು. ಆದ್ರೆ ಅದಕ್ಕೆ ಇವಾಗ ಒಂದು ರೀಟ್ರೇಸ್ಮೆಂಟ್ ತರ ನಿಧಾನಕ್ಕೆ ಒಂದು ಸೈಡ್ ಮೂವ್ಮೆಂಟ್ ಆಕ್ಟಿವೇಟ್ ಬರ್ತಾ ಇದೆ. ಇಲ್ಲಿ ಬಯರ್ಸ್ಗಳು ಆಕ್ಟಿವೇಟ್ ಆಗ್ತಾ ಇದ್ದಾರೆ. ಇದೊಂದು ನ್ಯಾರೋ ರೇಂಜಿಗೆ ಬರ್ತಾ ಇದೆ. ಇಲ್ಲಿಂದ ಒಂದು ಬ್ರೇಕ್ಔಟ್ ಕೊಟ್ರೆ ಜೋರಾಗುತ್ತೆ. ಇಲ್ಲಿಂದ ಒಂದು ಬ್ರೇಕ್ಔಟ್ ಕೊಟ್ಟರೆ ಜೋರಾಗುತ್ತೆ ಅಂತ ಹೇಳಿದ್ದೆ. ಬ್ರೇಕ್ ಡೌನ್ ಕೊಟ್ಟರು ಜೋರಾಗುತ್ತೆ ಅಂತ ಹೇಳಿದ್ದೆ. ಯಾಕೆ ಈ ಬ್ರೇಕ್ ಡೌನ್ ಕೊಟ್ಟರೆ ಜೋರಾಗುತ್ತೆ ಅಂತ ನಾವು ಹೇಳಿದ್ದು ಅಂತಂದ್ರೆ ಇದು ನಾವೇನು ನೋಡ್ತಾ ಇದೀವಿ, ಈ ಸಣ್ಣದಾಗಿ ಇಲ್ಲಿ ಮೂವ್ಮೆಂಟ್ ಬಂದಿದೆ ಅಂತ, ಇದು ಕೂಡ ಒಂದು ಪುಲ್ ಬ್ಯಾಕೇ ಆಗಿತ್ತಲ್ವಾ. ಇದು ಯಾವ್ದ್ರ ಪುಲ್ ಬ್ಯಾಕ್ ಅಂದ್ರೆ ಆಲ್ ಟೈಮ್ ಹೈಗೆ ಹೋಗಿ ಅಲ್ಲಿಂದ ವಾಪಸ್ ಒಂದು ಟೆಸ್ಟ್ ಮಾಡಿ ಬಂದಿದ್ವಲ್ಲ 18,450 ಝೋನಿಂದ ಒಂದು ಫ್ರೀ ಫಾಲ್ ಆಗಿತ್ತು ಮಾರ್ಕೆಟ್ ಅಲ್ಲಿ. ನೆನಪಿದೆಯಾ? 17,800 ಫಸ್ಟ್ ಬ್ಯಾಚ್ ಕೂಡ ನಾವು ಡಿಪ್ಲಾಯ್ ಮಾಡಿದ್ವಿ. ಅಲ್ಲಿಂದ ಆಗ್ತಾ ಇರುವಂತ ಪುಲ್ ಬ್ಯಾಕ್ ನೀವು ಇದಕ್ಕೆ ನೀವು ಒಂದು ರೀಟ್ರೇಸ್ಮೆಂಟ್ ಆಗ್ತಾ ಇದೆ. ಯಾಕಂದ್ರೆ ಸ್ಲೋ ಆಗಿ ಆಗ್ತಾ ಇದೆ ಅಲ್ವಾ, ದಿನ ಆಗ್ತಾ ಇದೆ. ಇದಕ್ಕೆ ರೀಟ್ರೇಸ್ಮೆಂಟ್ ನೀವು ಲೆಕ್ಕ ಹಾಕಿದ್ರು 0.33 ಯಾವಾಗ ಇಲ್ಲಿ ನಿಮಗೆ ಕ್ಲೋಸಿಂಗ್ ಅಲ್ಲಿ ಕನ್ಫರ್ಮೇಶನ್ ಆಗಿ ಸಿಕ್ತೋ ಈಗಾಗಲೇ ಅವಾಗಲೇ ನಿಮಗೆ ಗೊತ್ತು 0.66 ತನಕ ಬರೋ ಸಾಧ್ಯತೆ ಇದೆ ಅಂತ. ಇವಾಗ ಮಾರ್ಕೆಟ್ 0.66 ತನಕ ಬಂದ್ ಆಗಿತ್ತು. ಸೊ ಇಲ್ಲಿ ಎಲ್ಲಿ ಟೈಮಲ್ಲೂ ಕೂಡ ಬೇಕಾದ್ರೆ ನಮಗೆ ವಾಪಸ್ ಇದ್ರೆ ರೀಟ್ರೇಸ್ಮೆಂಟ್ ಆಗ್ಬೋದು. 0.786 ಒಂದು ಪಾಸಿಬಿಲಿಟಿ, ಹೋಗ್ಲೇಬೇಕು ಅಂತೇನಿಲ್ಲ. ನೋಡಿ ರೀಟ್ರೇಸ್ಮೆಂಟ್ ಅನ್ನೋದು ಖಡಾಖಂಡಿತವಾಗಿ 0.618ಗೆ ಹೋಗುತ್ತೆ, 0.66 ಹೋಗುತ್ತೆ, 786 ಹೋಗುತ್ತೆ, ಎಲ್ಲೂ ರೂಲ್ಸ್ ಇಲ್ಲ. ನಾನು ಸ್ಟ್ರಾಟಜಿ 2 ಹೇಳ್ಬೇಕಾದ್ರೂ ನಿಮ್ಗೆ ಹೇಳಿದೀನಿ 65 to 70% ಟೈಮ್ಸ್ ಮಾರ್ಕೆಟ್ ಇಲ್ಲಿ ಬರೋ ಸಾಧ್ಯತೆ ಇರುತ್ತೆ ಅಂತ. ಅದು 0.382 ನಲ್ಲಾದ್ರೂ ಎಂಡ್ ಆಗ್ಬೋದು, 0.5 ಆದ್ರೂ ಎಂಡ್ ಆಗ್ಬಿಟ್ಟು ಕೆಳಗಡೆ ಹೋಗ್ಬೋದು. ಅದು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಒಂದೊಂದು ಆದಾಗೂ ನೀವು ಟ್ರಯಲ್ ಮಾಡ್ಕೊಂತ ಹೋಗ್ಬೇಕು. ಸ್ಟಾಪ್ ಲಾಸ್ ಗಳನ್ನು ನೀವು ಟ್ರಯಲ್ ಮಾಡ್ಕೊಂತ ಹೋಗ್ಬೇಕು, ಟಾರ್ಗೆಟ್ ಗಳನ್ನು ಟ್ರಯಲ್ ಮಾಡ್ಕೊಂತ ಹೋಗ್ಬೇಕು. 0.66 ರೀಚ್ ಆಗಿದ್ರಿಂದ ಇಲ್ಲಿ ಮತ್ತೆ ಈ ರೀತಿ ಪ್ಯಾಟರ್ನ್ ಬರ್ತಾ ಇದ್ರಿಂದ 0.786 ತನಕ ಹೋಗ್ಬೋದು, ಅಂದ್ರೆ 18,300 ಕ್ರಾಸ್ ಆಗ್ಬೋದು ಅನ್ನೋ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಇವತ್ತೇ ಜೋರಾಗಿ ವಾಪಸ್ಸು ಅದು ಬಂದ ಹಾಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಬಂದಂತ ವೇಗ ಅಷ್ಟು ಜೋರಾಗಿತ್ತು. ಸೊ ಏನಾದ್ರೂ ಈ ಟ್ರೆಂಡ್ ಏನಾಗಿತ್ತು ಇದಕ್ಕೆ ಒಂದು ರೀಟ್ರೇಸ್ಮೆಂಟ್ ಕಂಪ್ಲೀಟ್ ಆಗೋಗಿದೆ. ಯಾಕಂದ್ರೆ 0.66 ಮೀಟ್ ಆಗಿರೋದ್ರಿಂದ ಇಲ್ಲಿಂದ ಈಗ ರಿವರ್ಸಲ್ ಶುರುವಾಗಿದೆ ಅಂತಂದ್ರೆ ನಿಮಗೆ ಗೊತ್ತು ಈ ಲೆವೆಲ್ ಕೂಡ ನಾವು ಬೀಟ್ ಮಾಡ್ಬಿಟ್ಟು ಕೆಳಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಹಂಗಂತ ಇಮಿಡಿಯೇಟ್ ಆಗಿ ಬರುತ್ತೆ ಅಂತಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಂದ್ರೂ ಇಲ್ಲೊಂದು ರೀತಿ ಪಾಸ್ ಬಂದಿದೆ. ಮತ್ತೆ ಈ ರೀತಿ ಆಗಿನೇ ಬರುವಂತದ್ದು ವೇವ್ ಫಾರ್ಮ್ ಅಲ್ಲಿ ಕೆಳಗಡೆ ಹೋಗುವಂತದ್ದು. ಹಾಗಾಗಿ ನೀವು ಕೆಳಗಡೆ ಬಂದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ ಇಮಿಡಿಯೇಟ್ ಆಗಿ ಇರುವಂತದ್ದು 18,000. ಇದೊಂದು ಪ್ರೈಸ್ ಆಕ್ಷನ್ ಝೋನ್ ಕೂಡ 18,000 ನಾವು ಬೀಟ್ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಒಂದು ಮಾರ್ಕೆಟ್ ನಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಮತ್ತೆ ಆಕ್ಟಿವೇಟ್ ಆಗುತ್ತೆ. 17,923 ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗುತ್ತೆ. 17,812 ಈ ರೀತಿಯಾಗಿ ಕೆಳಗಡೆ ಬರ್ತಾ ಹೋಗುತ್ತೆ. ನಾಳೆನೇ ಆಗ್ದಲೇ ಇರ್ಬೋದು, ನಾಳೆ ನಾವು ಆಗ್ಬೋದು. ಯಾಕಂದ್ರೆ ನಾಳೆ ಎಕ್ಸ್ಪೈರಿ ಕೂಡ ಆಗಿರೋದ್ರಿಂದ ಇಲ್ಲಿ ಏನ್ ಟ್ರೆಂಡ್ ಸಿಕ್ಕಿತ್ತು ನಿಮಗೆ ಇದೇ ರೀತಿ ಟ್ರೆಂಡ್ ಇಲ್ಲಿ ಕಂಟಿನ್ಯೂಷನ್ ಆಗೋ ಸಾಧ್ಯತೆ ಕೂಡ ಇದೆ. ನೋಡಿ ಒಂದೇ ದಿನದಲ್ಲಿ ಎಷ್ಟು ಚೆನ್ನಾಗಿ ಮಾರ್ಕೆಟ್ ಅಲ್ಲಿ ಚೇಂಜ್ ಆಯ್ತು ಅಂತ. ಇದಕ್ಕೆ ನಾವು ಹೇಳುವಂತದ್ದು ಒಂದು ಊಸುರುವಳ್ಳಿ ಬರುತ್ತಲ್ಲ ಆ ರೀತಿ ನೀವು ಬಣ್ಣನ ಇಲ್ಲಿ ಬದಲಾಯಿಸಬೇಕು. ಮಾರ್ಕೆಟ್ ಬಣ್ಣ ಬದಲಾಯಿಸಿದಂಗೆ ನೀವು ಅದಕ್ಕೆ ಅಡಾಪ್ಟ್ ಆದ್ರೆ ಮರದ ಮೇಲಿದ್ರೆ ಮರದ ತರ, ಎಲೆ ಮೇಲಿದ್ರೆ ಎಲೆ ತರ, ಸೊ ರೆಡ್ ಇದ್ರೆ ರೆಡ್, ಗ್ರೀನ್ ಇದೆ ಗ್ರೀನ್, ಈ ರೀತಿ ಅಡಾಪ್ಟ್ ಆದ್ರೆ ಮಾತ್ರ ನಾವು ಇಲ್ಲಿ ಉಳ್ಕೊಳಕ್ ಸಾಧ್ಯ. ಇಲ್ಲ ಅಂತಂದ್ರೆ ಆ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತಂದ್ರೆ ನಮಗೆ ನಾವು ಒಂದೇ ಕಡೆ ಹೋಗ್ಕೊಡ್ತೀನಿ ಅಂತಂದ್ರೆ ನಿಮ್ಗೆ ಕಷ್ಟ. ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒನ್ ಆಫ್ ದ ಟಫೆಸ್ಟ್ ಪ್ಲೇಸಸ್ ಟು ಮೇಕ್ ಮನಿ ಅಂತ ಜನ ಹೇಳುವಂಥದ್ದು. ಯಾಕೆಂದ್ರೆ ನೀವು ಬೇರೆ ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಬಂದ್ರು ನಿಮಗೆ ಈ ಸೀಸನ್ ಅಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತಪ್ಪ. ನೀವು ಬುಕ್ ಸೆಂಟರ್ ಇಟ್ಟಿರ್ಬೋದು, ನೀವು ಬೇರೆ ಏನಾದರೂ ಕಮರ್ಷಿಯಲ್ ಟ್ರೇಡಿಂಗ್ ಇರ್ಬೋದು, ಯಾವುದೇ ರೀತಿ ಇರ್ಬೋದು, ನೀವು ಶಾಪು ಒಂದು ಸೀಸನ್ ಅಂತ ನಿಮಗೆ ಗೊತ್ತಿರುತ್ತೆ. ಆ ಸೀಸನ್ ಅಲ್ಲಿ ನಿಮಗೆ
ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಸೀಸನ್ ಅಂತಿಲ್ಲ. ಅಫ್ಕೋರ್ಸ್ ನಮ್ಮ ಸೆಷನ್ಗಳಿದೆ, ಮಾರ್ನಿಂಗ್ ಸೆಷನ್, ಈವ್ನಿಂಗ್ ಸೆಷನ್, ಎಲ್ಲಿ FIDAಗಳು ಬರುತ್ತೆ ಅಂತ. ಆದರೆ ಹೀಗೆ ಆಗುತ್ತೆ ಅಂತ ಇರೋದಿಲ್ಲ, ಲೈಫ್ ಲಾಂಗ್ ಲರ್ನಿಂಗೇ ಇರುತ್ತೆ ಇಲ್ಲಿ. ಟ್ರೇಡರ್ ಅನ್ನೋದು, ಎಸ್ಪೆಷಲಿ ಟ್ರೇಡರ್ಸ್ ಆದರೆ ನಿಮಗೆ ಲೈಫ್ ಪೂರ್ತಿ ಲರ್ನಿಂಗೇನೆ, ಎವ್ರಿ ಡೇ ಕೂಡ ಲರ್ನಿಂಗೇನೆ. ಇವತ್ತು ಹಿಂಗಾಯ್ತು, ನಂದು ಆಗೋಯ್ತು ಅಂತ ಇಲ್ವೇ ಇಲ್ಲ. ಅದಕ್ಕೆ ನಾನು ಹಿಂದೆನೇ ಕೂಡ ಒಂದು ಹೇಳಿದ್ದೆ, ನಾನು ಹೇಳ್ದಂಗೆ ಮಾರ್ಕೆಟ್ ಆಯಿತು ಅಂತ ಹೇಳೋದು ಅಹಂಕಾರ ಆಗುತ್ತೆ. ಮಾರ್ಕೆಟ್ ಎಲ್ಲಿ ಹೋಗಬೇಕು ಅಂತ ಅನ್ಕೊಂಡಿದ್ದು ಅದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅನ್ನೋದು ನಿಮ್ದು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಸೊ ಎಲ್ಲಿ ತನಕ ಮಾರ್ಕೆಟೇ ಅದು ಒಂಟಿ ಸಲಗ, ಅದು ಹೋಗೋ ದಾರಿಲಿ ನೀವು ಹೋದ್ರೆ ಅದು ನಿಮ್ಮ ಜೊತೆ ಹಂಗೆ ಓಡಿಸ್ಕೊಂಡು ಹೋಗುತ್ತೆ. ನೀವೇನಾದ್ರು ನಾನು ಉಲ್ಟಾ ಹೊಡಿತೀನಿ ಅಂದ್ಕೊಂಡ್ರೆ ಪೂರ್ತಿ ಮಣ್ಣು ಎರ್ಚ್ಬಿಟ್ಟು ನಿಮಗೆ ಕಣ್ಣು ಕೂಡ ಮಂಜಾಗಿ ಹೋಗುತ್ತೆ. ಹಾಗಾಗಿ ಅದನ್ನು ನೆನ್ಪಿಟ್ಕೊಂಡಿರಿ, ಯಾವತ್ತೂ ಮಾರ್ಕೆಟ್ ವಿರುದ್ಧ ಯುದ್ಧ ಮಾಡಕ್ಕೆ ಹೋಗ್ಬಿಡಿ. ನಿಮಗೆ ಎಲ್ಲಿ ಒಪಿನಿಯನ್ ಚೇಂಜ್ ಆಗುತ್ತೋ ಅಲ್ಲಿ ಒಪಿನಿಯನ್ ಚೇಂಜ್ ಮಾಡಿಕೊಂಡು ನೀವು ಟ್ರೇಡ್ ತಗೋಬೇಕು. ಆದರೂ ನಾನು ಇವತ್ತು ಇಮಿಡಿಯೇಟಾಗಿ ಎಂಟ್ರಿ ತೊಗೋಬಿಡಿ, ಇಲ್ಲಿ ರಿವರ್ಸ್ ಮಾಡಿಬಿಡಿ ಅಂತ ಹೇಳಿದೆ. ಈ ಟ್ರೆಂಡ್ ಲೈನ್ನ ಬ್ರೇಕ್ ಆಗಿ ಬಂದರೂ ಕೂಡ ನೋಡಿ, ಅದು ಒಂದು ಲರ್ನಿಂಗ್ ನಮಗೆ. ಯಾವಾಗ ಇಷ್ಟೊಂದು ದೊಡ್ಡ ಮೊಮೆಂಟಮಲ್ಲಿ ಬಂತು, ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಂದಿದ್ರು ಇಲ್ಲಿ ಒಂದು ಬಂದು ಟೆಸ್ಟ್ ಆಗಿ ಮತ್ತೆ ಹೋಗೋ ಸಾಧ್ಯತೆ ಇದೆ ಅಂತ ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ಇಷ್ಟು ದೊಡ್ಡದಾಗಿ ಮೊಮೆಂಟಾಗಿ ಬಂದಾಗ ನಮಗೆ ಅರ್ಥ ಮಾಡ್ಕೋಬೇಕು, ಇದೊಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗಿದೆ. ಇದು ಕೆಳಗಡೆ ನಾವು ಮತ್ತೆ ನಮಗೆ ಎಂಟ್ರಿ ಸಿಕ್ತು ಅಂತಂದರೆ ಅದು ಜೋರಾಗಿ ಆಗಿರುತ್ತೆ ಅಂತ. ಇಲ್ಲಿ ಬಂದು ನೋಡಿ ಟೆಸ್ಟ್ ಆಗಿ ಮತ್ತೆ ನಮಗೆ ಕನ್ಫರ್ಮೇಷನ್ ಸಿಕ್ಕಿದೆ. ಹಾಗಾಗಿ ನಾನು ಸೆಕೆಂಡ್ ಟ್ರೇಡ್ ತೊಗೊಂಡಿದ್ದು ಈ ಝೋನ್ಗಳ ಕೆಳಗಡೆ ಬಂದಾಗ ಮಾತ್ರ. ಈ ಝೋನ್ ತನಕ ನನ್ನ ಸ್ಟಾಪ್ ಲಾಸ್ ಆಗಿತ್ತು. ಹಾಗಾಗಿ ನನ್ನ ಸ್ಟಾಪ್ ಲಾಸೇ ದೊಡ್ಡದಾಗಿರೋದ್ರಿಂದ ಆ ಲಾಸ್ನ ರಿಕವರ್ ಮಾಡ್ಕೊಳಕ್ಕೆ ನನಗೆ ಇಡೀ ದಿನಕ್ಕೆ ಸಾಧ್ಯ ಆಗಲೇ ಇಲ್ಲ. ನನಗೆ ಒಂದೆರಡು ಟ್ರೇಡ್ ಇಲ್ಲಿ ಸಿಗ್ತಾ ಆದರೂ ಕೂಡ ಈ ಟ್ರೇಡು ಮತ್ತು ಈ ಟ್ರೇಡು ಕೂಡ ನಾನು ಸ್ವಲ್ಪ ಟ್ರೇಡ್ ಮಾಡಿದೆ. ಆದರೂ ನನ್ನ ಓವರ್ ಆಲ್ ಲಾಸ್ ಜಾಸ್ತಿ ಇದ್ದಿದ್ದರಿಂದ ಮತ್ತು ನೆಕ್ಸ್ಟ್ ಟ್ರೇಡ್ಗಳಲ್ಲಿ ನಾನು ಕಮ್ಮಿ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡಿದ್ರಿಂದ ನನಗೆ ಲಾಸ್ ರಿಕವರ್ ಆಗಲಿಲ್ಲ. ಚಿಂತೆ ಇಲ್ಲ, ಇನ್ನೊಂದು ಟ್ರೇಡ್ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಅಂತ ಗೋಡೆ ಮೇಲೆ ಬರೆದಿಟ್ಕೊಂಡ್ಬಿಡಿ. ಯಾವತ್ತೂ ಮತ್ತೊಂದು ಟ್ರೇಡ್ ನನಗೋಸ್ಕರ ಇದೆ ಅಂತ ನೀವು ಅಂದ್ಕೊಂಡ್ರೆ ಇವತ್ತೇ ಎಲ್ಲ ಆಗೋಗ್ಬಿಡ್ಬೇಕು, ನನಗೆ ಇವತ್ತೇ ನಂದು ಬಂದಿರೋ ದುಡ್ಡೆಲ್ಲ ವಾಪಸ್ ಬರಬೇಕು ಅಥವಾ ಹೋಗಿರೋ ದುಡ್ಡೆಲ್ಲ ವಾಪಸ್ ಬರಬೇಕು ಅಂತ ನೀವು ಕೂರೋದಿಲ್ಲ. ಅದು ತುಂಬ ಇಂಪಾರ್ಟೆಂಟ್. ಸೊ ನಿಫ್ಟಿನಲ್ಲಿ ನಾಳೆ ಮತ್ತೆ ಹೇಳ್ತಾ ಇದ್ದೀನಿ, 18,116 ನಮ್ಮ ರೆಸಿಸ್ಟೆನ್ಸ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ 18,080 ಲೆವೆಲ್ಗಳೇನು ನಾವು ಹಿಂದೆ ಮಾತಾಡ್ತಾ ಬಂದಿದ್ವಿ, ಇದು ಕೂಡ ನಮ್ಮ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿದೆ. ವಾಪಸ್ ಇಲ್ಲಿ ಬಂದು ಟೆಸ್ಟ್ ಆಗಿ ನಿಮ್ಗೆ ಇಲ್ಲಿ ಕೆಳಗಡೆ ಬಂತು ಅಂತಂದರೆ ಇನ್ನೂ ಸೇಫ್. ಅಂದರೆ ಈ ಝೋನ್ಗಿಂತ ಕೆಳಗಡೆ ಬಂದಾಗ ನೀವು ಎಂಟ್ರಿ ತೊಗೊಂಡ್ರೆ 18,000 ಇಮಿಡಿಯೇಟ್ ಆಗಿದೆ, ಆದರೆ 18,000 ಅಂತ ಸ್ಟ್ರಾಂಗ್ ಸಪೋರ್ಟ್ ಥರ ಕಾಣಿಸ್ತಾ ಇಲ್ಲ. 17,900 ತನಕ ನಾವು ನಾಳೆ ಟ್ರೇಡ್ ಆಗೋ ಸಾಧ್ಯತೆ ಇದೆ. ಒಂದು ಮೂಮೆಂಟು ಕೆಳಗಡೆ ಹೋಗ್ಬೋದು. ಯಾಕಂದರೆ US ಮಾರ್ಕೆಟಲ್ಲೂ ಕೂಡ ನಿನ್ನೆ ಟೆಸ್ಲಾ ಆಗಲಿ, ಆ್ಯಪಲ್ ಆಗಲಿ, ಇವರೆಲ್ಲ ದೊಡ್ಡ ಫಾಲ್ ಆಗಿದೆ. 4% ಬಿದ್ದಿದೆ ಆ್ಯಪಲ್ ಸ್ಟಾಕು. ಟೆಸ್ಲಾದಲ್ಲಿ 12% ಫಾಲ್ ಆಗಿದೆ. ಇವತ್ತು ಜಾಬ್ ಡೇಟಾ ಬೇರೆ ಬರೋದಿದೆ US ಇಂದು. ಸೊ ಎಲ್ಲ ಬೆಳವಣಿಗೆ ಇರೋದ್ರಿಂದ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಅಕಸ್ಮಾತ್ ಮೇಲ್ಗಡೆ ವಾಪಸ್ ರೀಟ್ರೇಸ್ ಆಗ್ತಾ ಹೋಯ್ತು ಅಂದ್ರೂ ನಾನು ಕಮ್ಮಿ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡೋಕ್ಕೆ ಹೇಳ್ತೀನಿ. ಯಾಕೆಂದರೆ ಇವತ್ತು ಬಂದಿರೋ ಮೂವ್ ತುಂಬ ವೇಗವಾಗಿ ಬಂದಿರೋದ್ರಿಂದ ನೀವು ಇಲ್ಲಿ ವಾಪಸ್ ನಿಮಗೆ ಬಂತು ಅಂದ್ರೂ ಈ ಟ್ರೇಡನ್ನು ನೀವು ಮಾಡೋದು ಅವಾಯ್ಡ್ ಮಾಡ್ಬೋದು, ಮೇಲ್ಗಡೆ ಟ್ರೇಡ್ನ. ಅನ್ಲೆಸ್ 18,116 ಮೇಲ್ಗಡೆ ನಿಮ್ಗೆ ಏನಾದ್ರು ಕ್ಲೋಸಿಂಗ್ ಕೊಡ್ತು ಅಂತಂದರೆ ಆಗ ನೀವು ಈ ಝೋನ್ಗಳೇನಿದೆ 18,175 ಅಲ್ಲಿ ತನಕ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ನಿಫ್ಟಿದು. ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ನೆನ್ನೆ ಒಂದು ಟ್ರೆಂಡ್ ಲೈನ್ ಹಾಕ್ಬಿಟ್ಟು ತೋರಿಸಿದ್ದೆ ನಾನು. ಇವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಇನ್ನೊಂದು ಟ್ರೆಂಡ್ ಲೈನ್ ಎಸ್ಟಾಬ್ಲಿಷ್ ಆಗಿದೆ. ಬ್ಯಾಂಕ್ ನಿಫ್ಟಿನ ನಾವು ನೆನ್ನೆ ಈ ಟ್ರೆಂಡ್ ಲೈನ್ ಹಾಕೊಂಡಿದ್ವಿ. ಇಲ್ಲಿ ಕೂಡ ಅದೇ ರೀತಿ ಪ್ಯಾಟರ್ನ್ ಆಗ್ತಾ ಇದೆ. ಇಲ್ಲಿ ಬಂದು ರೆಸ್ಪೆಕ್ಟ್ ಮಾಡಿ ಈ ರೀತಿ ಹೋಗ್ತಾ ಇದೆ ಅಂತ ನಾವು ಹೇಳಿದ್ವಿ. ಅಂದರೆ ಈ ಟ್ರೆಂಡ್ ಲೈನ್ ಅನ್ಸುತ್ತೆ, ಈ ಟ್ರೆಂಡ್ ಲೈನ್ ನಾನು ನೆನ್ನೆ ನಿಮಗೆ ಹೇಳಿದ್ದು. ಇವತ್ತು ಇನ್ನೊಂದು ಟ್ರೆಂಡ್ ಲೈನ್ ಕಾಣಿಸ್ತು ನನಗೆ, ಅದನ್ನು ಹಾಕಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹಿಂದೆಯಿಂದ ನಮಗೇನು ಬಂದಿತ್ತು, ಈ ಝೋನನ್ನು ಯಾವಾಗ ಇಲ್ಲಿ ಬೀಟ್ ಆಯಿತು, ಬ್ಯಾಂಕ್ ನಿಫ್ಟಿ ಬೇಗ ಬೀಟ್ ಆಯಿತು. ಆದರೆ ಬ್ಯಾಂಕ್ ನಿಫ್ಟಿ ಸುಮಾರು ಟೈಮ್ ತೊಗೊಂಡು ನಂತರ ಬೀಟ್ ಆಯಿತು. ಯಾಕೆಂದರೆ ಬ್ಯಾಂಕ್ ನಿಫ್ಟಿನಲ್ಲಿ 43,520 ಮೇಲೆ ನಾವು ಹೋಗಿತ್ತು. ನೀವು 5 ಮಿನಿಟ್ ಕ್ಯಾಂಡಲ್ ನೋಡಿದ್ರೆ ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಥರ ಬಂದಿದೆ. ಆದ್ರೂ ಅದು ಎಕ್ಸಾಕ್ಟಾಗಿ ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಲ್ಲ. ನೋಡಿ, ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂದರೆ ನಿಮ್ಗೆ ಇಲ್ಲಿ ಇನ್ನೊಂದು ಕ್ಲೋಸಿಂಗ್ ಹೈ ಆಗಿರಬೇಕಾಗಿತ್ತು. ಇದು ಡೋಜಿ ಥರ ಆಗೋಗಿದೆ, ಇದು ಎಕ್ಸಾಕ್ಟ್ ಈವ್ನಿಂಗ್ ಸ್ಟಾರ್ ಅಲ್ಲ. ಹಾಗಾಗಿ ನಾನಿಲ್ಲಿ ಎಕ್ಸಿಟ್ ಮಾಡ್ಕೊಳ್ಳಿಲ್ಲ. ಸೊ ಇದು 43,520 ಮೇಲೆ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ನಾನಿಲ್ಲಿ ಅಗ್ರೆಸಿವ್ ಆಗಿ ಬೈ ಮಾಡಿದೆ. ಇಲ್ಲಿ ಬಂದು ಟೆಸ್ಟ್ ಆಗಿ ಮೇಲೆ ಹೋಗುತ್ತೆ ಅಂತ ಕಾಯ್ತಾ. ಆದರೆ ಇದು ತುಂಬ ಡೀಪ್ ಆಗಿ, ತುಂಬ ಫಾಸ್ಟ್ ಆಗಿ ಬಂದಿದ್ದರಿಂದ ನಮ್ಮ ಸ್ಟಾಪ್ ಲಾಸ್ಗಳು ಕೂಡ ನಾವು ಡೀಪ್ ಆಗಿ ಇಟ್ಕೊಂಡಿದ್ದರಿಂದ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಲಾಸ್ ಆಯಿತು ಸ್ಟಾರ್ಟಿಂಗ್ ಟ್ರೇಡಲ್ಲಿ. ಸೊ ಇಲ್ಲಿ ಟ್ರೆಂಡ್ ಲೈನ್ ಬೀಟ್ ಆಗೋ ತನಕ ನಾನು ವೇಟ್ ಮಾಡಿದೆ. ಈ ಝೋನ್ ಬಂದಾಗ ನಾನು 43,320 ಈ ಝೋನಲ್ಲಿ ನಾನು ನನ್ನ ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೊಂಡೆ. ನಿಮಗೆ ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ. ಈ ಝೋನಲ್ಲಿ ಬೀಟ್ ಮಾಡಿದ್ರು ನಾನು ಎಂಟ್ರಿ ತೊಗೊಂಡಿಲ್ಲ ಇಮಿಡಿಯೇಟ್ ಆಗಿ. ಯಾಕೆ ಅಂತಂದರೆ ನನಗೆ ಈ ಕನ್ಫರ್ಮೇಷನ್ ಬೇಕಾಗಿತ್ತು. ಈ ಕನ್ಫರ್ಮೇಷನ್ ಯಾವಾಗ ಇಲ್ಲಿ ಬಂದು ಈ ರೀತಿಯಾಗಿ ಇಲ್ಲಿ ಬಂತು, ಇಲ್ಲಿ ನಾನು ಎಂಟ್ರಿ ತೊಗೊಂಡೆ. ನನ್ನ ಟಾರ್ಗೆಟ್ 43,100 ಆಗಿತ್ತು. ಇಲ್ಲಿ ತನಕ ನಾನು ಒಂದು ಟ್ರೇಡ್ ತೊಗೊಂಡೆ. ಮತ್ತೆ ಇಲ್ಲಿ ಒಂದು ಆಕ್ಟಿವಿಟಿ ಆದಾಗ ನಾನು ಖಂಡಿತವಾಗ್ಲೂ ಮತ್ತೆ ಒಂದು ಎಂಟ್ರಿ ಮಾಡಿ 42,850 ಆಗಿದ್ರೂ ಕೂಡ 42,900 ಟೈಮಲ್ಲಿ ಈ ಬಾರ್ ಬಂದಾಗ, ಒಂದು ಎನ್ಗಲ್ಫಿಂಗ್ ಬಂದಾಗ ನಾನು ನನ್ನ ಪ್ರಾಫಿಟ್ನ ಬುಕ್ ಮಾಡಿಕೊಂಡೆ. ಅದಾದಮೇಲೆ ನಮಗೆ ಒಂದು ರೀಟ್ರೇಸ್ಮೆಂಟ್ ಸಿಕ್ತು. ಇಲ್ಲೂ ಕೂಡ 43,100 ತನಕ ಟ್ರೇಡ್ ಮಾಡ್ಬೋದಿತ್ತು. ನೋಡಿ, ಇದು ಎಲ್ಲ ಟೈಮಲ್ಲಿ ಈ ರೀತಿ ಸಿಗಬೇಕು ಅಂತೇನಿಲ್ಲ. ಇಲ್ಲಿ ತನಕ ಬಂದು ಮತ್ತೆ ನಿಮಗೆ ಇಲ್ಲೊಂದು ಝೋನ್ ಬಂದು ಮತ್ತೆ ಇಲ್ಲಿ ರೀತಿ ಬಂದು ಈ ರೀತಿಯಾಗಿ ಎಲ್ಲ ದಿನ ಮಾರ್ಕೆಟ್ ನಿಮಗೆ ಕೊಡೋದಿಲ್ಲ. ಇಲ್ಲೇ ರೇಂಜ್ ಕೊಂಡಾಗಿ ನಿಂತು ಬಿಡ್ಬೋದು. ಸೊ ಯಾವತ್ತೂ ಇದೇ ರೀತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಬಿಡಿ. ಇದು ಒಂದು ಕ್ವಿಕ್ ರಿವರ್ಸಲ್ ಆಗಿರೋ ಥರ
ಇದು ಒಂದು ಜೋರಾಗಿ ಮತ್ತೊಂದು ಟ್ರೆಂಡ್ ಆಗೋ ತರ ಕಾಣಿಸ್ತಾ ಇರೋದ್ರಿಂದ, ಟ್ರೆಂಡ್ ರಿವರ್ಸಲ್ ಆಗಿರೋದ್ರಿಂದ ಬಹುಶಃ ಈ ರೀತಿಯಾಗಿ ಫಾರ್ಮ್ ಆಗಿದೆ. ಸೊ ಇದು ಒಂದು ಸೂಚ್ಯಂಕ ತರ ಅನಿಸ್ತಾ ಇದೆ, ನಾಳೆ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗ್ಬೋದು ಅಂತ. ಯಾಕೆಂದ್ರೆ ಇದೊಂದು ರೇಂಜ್ ಬೌಂಡ್ ಆಗಿದ್ರೆ ಇಲ್ಲೇ ನಿಲ್ಬೇಕಾಗಿತ್ತು, ಆದ್ರೆ ಇಲ್ಲಿ ನೋಡಿ ಇಮಿಡಿಯೇಟ್ ಆಗಿ ಮತ್ತೆ ಒಂದು ಸೆಲ್ ಆಫ್ ಬಂದಿದೆ ಜೋರಾಗಿ, ಅದು ಲೋನು ಕೂಡ ಬೀಟ್ ಮಾಡಿದೆ. 42,850 ಹತ್ರ ಬಂದು ಸಪೋರ್ಟ್ ತಗೊಂಡು ನಿಂತಿದೆ. ನಾಳೆ 42,850 ಏನಾದರೂ ಬೀಟ್ ಆಯಿತು ಅಂತಂದ್ರೆ ನಾವು 42,650, 600, 550 ಇಲ್ಲಿಂದ ನೀವು ಎವ್ರಿ 50 ಪಾಯಿಂಟ್ಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ 850ರಿಂದ 650 ಅಂದ್ರೆ ಸರಿಸುಮಾರು ನಿಮಗೆ 200 ಪಾಯಿಂಟ್ಗಳ ಮೂವ್ ಕೆಳಗಡೆ ಸಿಗೋ ಸಾಧ್ಯತೆ ಇರುತ್ತೆ. ಇದನ್ನು ಕೆಳಗಡೆ ಬೀಟ್ ಆದರೆ ಅಕಸ್ಮಾತ್ ಮೇಲ್ಗಡೆ ಅಂದ್ರೆ 43,100 ಮೇಲ್ಗಡೆ ಇನ್ನೂ ಸೇಫ್ ಅಂದ್ರೆ 43,150 ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕಿದ್ರೆ ನೀವು ಆಗ ಈ ಝೋನ್ಗಳ ತನಕ 43,300 ತನಕ ನೀವು ಟ್ರೇಡ್ ಮಾಡ್ಬೋದು. ಬಟ್ ಈ ಟ್ರೇಡ್ ಸಿಗೋ ಸಾಧ್ಯತೆ ಕಮ್ಮಿ ಇದೆ ಅನಿಸ್ತಾ ಇದೆ. ಕೆಳಗಡೆ ಮಾರ್ಕೆಟ್ ಹೋಗ್ಬೋದು, ಟೆಸ್ಟ್ ಮಾಡಿ ಇಲ್ಲಿ ಬರ್ತಿದ್ದಂಗೆ ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು. ಬಟ್ ಇವತ್ತಿನ ತರ ಮಾಡಬೇಡಿ, ಸ್ಟಾಪ್ ಲಾಸ್ ನ ಚಿಕ್ಕದಾಗಿ ಇಟ್ಕೊಂಡಿರಿ. ಇವತ್ತು ನಮ್ಮ ಲರ್ನಿಂಗ್ ಅದೇನೆ, ನಮ್ಮ ಸ್ಟಾಪ್ ಲಾಸ್ ಇವತ್ತು ಡೀಪ್ ಆಗಿದ್ದರಿಂದ ನಮಗೆ ಆ ಲಾಸ್ ನ ರಿಕವರ್ ಮಾಡ್ಕೊಳಕ್ ಆಗ್ಲಿಲ್ಲ. ಮತ್ತೆ ಮಾರ್ಕೆಟ್ ಕೂಡ ಸಡನ್ ಆಗಿ ನೀಜರ್ ಮೂವ್ಮೆಂಟ್ ಬಂದಿರೋದ್ರಿಂದ ಈ ರೀತಿಯಾಗಿದೆ. ಮೊನ್ನೆ ಗಣೇಶ್ ಅವ್ರು ಕೇಳಿದ್ರಿ, ಸರ್ 2 ಗಂಟೆ 3 ಗಂಟೆ ಟೈಮಲ್ಲಿ ಈ ರೀತಿಯಾಗಿ ಸಡನ್ ಮೂವ್ಮೆಂಟ್ ಆಗ್ತಾ ಇದೆ, ಇದನ್ನು ಹೇಗೆ ಅವಾಯ್ಡ್ ಮಾಡುವಂಥದ್ದು ಅಂತ. ನೋಡಿ, ಸುಮಾರು ಈ ಆಲ್ಗೋ ಟ್ರೇಡಿಂಗ್ಗಳು ಜಾಸ್ತಿ ಆಗಿದೆ ಇವಾಗ. ಆಲ್ಗೋ ಟ್ರೇಡಿಂಗ್ಗಳೆಲ್ಲ ಒಂದು ಪ್ರೈಸ್ ಆಕ್ಷನ್ ಮೇಲೆ ಆಗಿರುತ್ತಲ್ವಾ, ಅವರು ಮೂವಿಂಗ್ ಆವರೇಜ್ ಮಾಡಿರ್ಬೋದು, ಅಥವಾ ರೀಟ್ರೇಸ್ಮೆಂಟ್ಗಳು ಮಾಡಿರ್ಬೋದು, ಅಥವಾ ಟ್ರೆಂಡ್ ಲೈನ್ ಸಪೋರ್ಟ್ ಅಲ್ಲೇ ಮಾಡಿರ್ಬೋದು. ಬಟ್ ಆ ಪಾಯಿಂಟ್ ಬಂದಾಗ ನಿಮಗೆ ಎಕ್ಸಾಕ್ಟ್ ಆಗಿ ಜೋರಾಗಿ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಆಗುತ್ತೆ, ಯಾಕಂದ್ರೆ ಎಲ್ಲದೂ ಕೂಡ ಸಾಫ್ಟ್ವೇರ್ ಆಟೋಮೇಟೆಡ್ ಆಗಿರುತ್ತೆ. ಇಲ್ಲಿ ನೋಡಿ 43,520 ಆಗಿ ರೀಟೆಸ್ಟ್ ಆದಾಗ ಇಲ್ಲಿ ಇಮಿಡಿಯೇಟ್ ಆಗಿ ನಿಮಗೆ ಜೋರಾಗಿ ಸೆಲ್ಲಿಂಗ್ ಬಂದಿದೆ. ಸೊ ಈ ರೀತಿಯಾಗಿ ಪ್ರೈಸ್ ಆಕ್ಷನ್ ಮೇಲೆ ಇದ್ದಂತಂದಾಗ ಒಂದು ಆಲ್ಗೋ ಟ್ರೇಡಿಂಗ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಈ ರೀತಿ ಫಾಸ್ಟ್ ಮೂವ್ಮೆಂಟ್ಗಳು ಬರುತ್ತೆ. ಎಲ್ಲಿ ಜಾಸ್ತಿ ಸಿಸ್ಟಮ್ ಅಲರ್ಟ್ಸ್ ಇರುತ್ತೋ ಅಲ್ಲಿ ನಿಮಗೆ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಬರುತ್ತೆ. ಮತ್ತೆ ಇನ್ನೂ ಒಂದು ನೀವು ಕಾರಣ ಇಲ್ಲಿ ನೋಡೋದಾದ್ರೆ, ನಾನು ಯಾಕೆ ಇದನ್ನ ಹೇಳಿದ್ದೆ ಅಂತಂದ್ರೆ, ಇಲ್ಲಿ ಸೆಲ್ಲರ್ಸ್ಗಳು ಪ್ಯಾನಿಕ್ ಆಗಿರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಅಲ್ವಾ, ಯಾಕಂದ್ರೆ ಸೆಲ್ಲರ್ ರೆಸಿಸ್ಟೆನ್ಸ್ ಝೋನ್ ಇದಾಗಿದೆ, ಆದ್ರೆ ಬಯರ್ಸ್ಗಳು ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಮೇಲೆ ಬರ್ತಾ ಇದ್ದಾರೆ ಅಂತ. ಸೊ ಇಲ್ಲಿಗೆ ಬಂದಾಗ ಒಂದು ಮೂವ್ಮೆಂಟ್ ಕೊಟ್ಟಾಗ ನಾನು ಒಂದು ಸೆಲ್ಲರ್ಸ್ಗಳು ಅವರ ಪೊಸಿಷನ್ಗಳನ್ನ ಕ್ಲೋಸ್ ಮಾಡ್ಕೊಂಡಾಗ ಒಂದು ಇಮಿಡಿಯೇಟ್ ಆಗಿ ಒಂದು ಶಾರ್ಟ್ ಕವರಿಂಗ್ ಬರುತ್ತೆ ಅನ್ನೋ ನಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ಇಲ್ಲಿ ಅಗ್ರೆಸಿವ್ ಆಗಿ ನಮ್ಗೆ ಏನ್ ಮಾಡಿದ್ದಾರೆ, ಸೆಲ್ಲಿಂಗ್ ಮಾಡಿದ್ದಾರೆ. ಸೊ ಸೆಲ್ಲಿಂಗ್ ಮಾಡಿದಾಗ ಇಷ್ಟು ಜೋರಾಗಿ ಬಂದಾಗ ಸುಮಾರು ಜನ ಬೈಯರ್ಸ್ಗಳು ಏನಿಲ್ಲಿ ನಂತರ ಆಂಟಿಸಿಪೇಟ್ ಮಾಡಿ ತಗೊಂಡಿರ್ತಾರೋ ಅವರೆಲ್ಲ ಸ್ಟಾಪ್ ಲಾಸ್ ಹಿಟ್ ಆಗೋದ್ರಿಂದ ಈಗ ಸೆಲ್ಲರ್ಸ್ಗಳು ಡಾಮಿನೇಟ್ ಆಗಿ ಹೋಗ್ತಾರೆ, ಯಾರು ಬೈ ಮಾಡೋ ಲೆವೆಲ್ ಸಿಗೋದಿಲ್ಲ. ಹಾಗಾಗಿ ಮಾರ್ಕೆಟ್ನಲ್ಲಿ ಒಂದು ನೀಜರ್ ರಿಯಾಕ್ಷನ್ ಸಿಗುವಂಥದ್ದು, ಇದನ್ನೇ ನಾವು ಡಿಮ್ಯಾಂಡ್ ಅಂಡ್ ಸಪ್ಲೈ ಸೈಕಲ್ ಅಂತ ಕರೆಯುವಂಥದ್ದಲ್ವಾ. ಸೊ ಈ ರೀತಿಯಾಗಿನೇ ಮಾರ್ಕೆಟ್ ಬಿಹೇವ್ ಆಗುವಂಥದ್ದು. ನೋಡಿ, ಆಸ್ ಅನ್ ಆಪ್ಷನ್ ಬೈಯರ್ ನನ್ನ ಗ್ರೂಪಲ್ಲಿ ಕೂಡ ನಿಮ್ಗೆ ಅಪ್ಡೇಟ್ ಮಾಡಿದ್ದೆ, ನೀವು ಯಾವತ್ತು ಬಸ್ ಸ್ಟಾಪ್ ತರ ನೀವು ನೋಡ್ಕೋಬೇಕು. ಯಾವತ್ತು ಒಂದು ಬಸ್ ಸ್ಟಾಪ್ ಸಿಗುತ್ತೋ ಆ ಬಸ್ ಸ್ಟಾಪ್ ಅಲ್ಲಿ ನೀವೇನು ಟ್ರೇಡ್ ಮಾಡಕ್ ಹೋಗಬಾರ್ದು. ಬಸ್ ಸ್ಟಾಪ್ ಇಂದ ಹೊರಗಡೆ ಬರಲಿ, ಮೇಲ್ಗಡೆ ಬರಲಿ. ನೋಡಿ, ಕೆಲವರು ಕೇಳಿದಿರ ಅಪ್ ಸೈಡ್ ಡೌನ್ ಸೈಡ್ ಅಂತ. ನೋಡಿ, ಯಾವತ್ತು ಬ್ರೇಕ್ ಡೌನ್ ಅಂದ್ರೆ ಅದು ಕೆಳಗಡೆ ಅಂತ, ಅದೇ ಬ್ರೇಕ್ ಔಟ್ ಅಂತಂದ್ರೆ ಅದು ಅಪ್ ಸೈಡ್ ಅಂತ. ಇದನ್ನ ನೆನ್ಪಿಟ್ಕೊಳ್ಳಿ, ಬ್ರೇಕ್ ಔಟ್ ಅಂದ್ರೆ ಮೇಲ್ಗಡೆ, ಬ್ರೇಕ್ ಡೌನ್ ಅಂದ್ರೆ ಕೆಳಗಡೆ ಅಂತ. ಸೊ ಈ ರೀತಿ ನಿಮಗೆ ಬಸ್ ಸ್ಟಾಪ್ ಸಿಕ್ಕಿ ಅದರಿಂದ ಹೊರಗಡೆ ಬಂದಾಗ ಮಾತ್ರ ನೀವು ಟ್ರೇಡ್ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನೀವು ಒಂದು 70-80 ಪಾಯಿಂಟ್ ನಿಮಗೆ ಇಮಿಡಿಯೇಟ್ ಆಗಿ ಅದರಿಂದ ಹೊರಗಡೆ ಬಂದಾಗ ಸಿಗುವಂತೆ ಅಷ್ಟನ್ನೇ ಇಟ್ಕೊಂಡು ಕೂಡ ನೀವು ಟ್ರೇಡ್ ಮಾಡ್ಬೋದು, ಇನ್ನೇನು ಇಲ್ಲ ಅಂತಂದ್ರೂ. ಆದ್ರೆ ನೀವು ಇದನ್ನ ಐಡೆಂಟಿಫೈ ಮಾಡೋದನ್ನ ಕಲಿಬೇಕು ನೀವು. ಇಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ 3 ಕ್ಯಾಂಡಲ್ ಬಂತು ಅಂತ ನೀವು ಬೈಯಿಂಗ್ ಕಡೆ ಅಂತ ತಗೊಂಡು ಹೋಗ್ತೀರಾ, ಮತ್ತೆ ನಿಮ್ಗೆ ಅದೇ ರೀತಿ ಕೆಳಗಡೆ ಬೀಳಿಸುತ್ತೆ. ಸೊ ಈ ರೀತಿಯಾಗಿ ಒಂದು ಡಿಫೈನ್ ಆಗಿರುವಂತದ್ದು ಸೊ ಈ ರೀತಿಯಾಗಿ ಒಂದು ಡಿಫೈನ್ ಪ್ರೈಸ್ ಆಕ್ಷನ್ ಡಿಫೈನ್ ಆದಾಗ, ಅಥವಾ ನಿಮಗೆ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಇದ್ದಾಗ ಅದರ ಮೇಲ್ಗಡೆ ಕನ್ಫರ್ಮೇಷನ್ ಸಿಗೋ ತನಕ ನೀವು ವೆಯ್ಟ್ ಮಾಡಲೇಬೇಕು. ಆಸ್ ಅನ್ ಆಪ್ಷನ್ ಬೈಯರ್ ನಮ್ಮ ಎಂಟ್ರಿನೇ ತುಂಬಾ ಇಂಪಾರ್ಟೆಂಟ್. ಒಂದು ರಾಂಗ್ ಎಂಟ್ರಿ ನಮ್ದು ಇಡೀ ದಿನ ನಮ್ಮ ಲಾಸ್ನ ರಿಕವರ್ ಮಾಡ್ಕೊಳ್ತಾ ಇರೋ ಸಾಧ್ಯತೆ ಇರುತ್ತೆ ಅನ್ನೋದಕ್ಕೆ ಇವತ್ತಿನ ಟ್ರೇಡೇ ಸಾಕ್ಷಿ. ಸೊ ಇದಿಷ್ಟನ್ನು ನಿಮಗೆ ಹೇಳಿದ್ದೀನಿ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳೋಣ, ಇವತ್ತಿನ ನೋಟ್ಸ್ ಮಾಡ್ಕೊಳ್ಳಿ, ಎಲ್ಲಿ ತಪ್ಪು ಮಾಡಿದ್ರಿ ಅನ್ನೋದನ್ನ ಅನಲೈಸ್ ಮಾಡಿ. ಸೊ ಅದರಿಂದ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇವತ್ತು ನನ್ನ ತಪ್ಪು ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಡೀಪ್ ಸ್ಟಾಪ್ ಲಾಸ್ ಇತ್ತು. ಯೂಶಲಿ ನಾನು 1:1 ಟ್ರೇಡ್ನ ರೆಕಮೆಂಡ್ ಮಾಡ್ತೀನಿ, ಆದರೆ ನಮ್ಮ ರಿವಾರ್ಡ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರಿಂದ ಸ್ಟಾಪ್ ಲಾಸ್ ಕೂಡ ಜಾಸ್ತಿ ಇತ್ತು. ಆ ಕಾರಣದಿಂದಾಗಿ ಈ ರೀತಿ ಲಾಸ್ ಆಯಿತು. ನೋಡಿ, ಯಾವುದೇ ಸಿಸ್ಟಮ್ನ ನೀವು ಯೂಸ್ ಮಾಡ್ತಾ ಇರಿ, 100% ಪ್ರಾಫಿಟ್ ಅಂತ ನಿಮ್ಗೆ ಆಗಲ್ಲ. ಆದರೆ ನೀವು ಯಾವ ಸಿಸ್ಟಮ್ನ ಯೂಸ್ ಮಾಡ್ತಾ ಇರ್ತೀರೋ ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. 1 ವಾರಕ್ಕೆ 2 ವಾರಕ್ಕೆ ನಿಮಗೆ ಇದು ವರ್ಕ್ ಆಗ್ತಾ ಇಲ್ಲ, ಇದರ ಲಾಸ್ ಆಗ್ತಾ ಇದೆ ಅಂತ ನೀವು ಹೇಳ್ಬಾರ್ದು. ಕನಿಷ್ಠ ಪಕ್ಷ ನೀವು 3 ತಿಂಗಳು ನಿಮ್ಮ ಯಾವ ಸೆಟಪ್ನ ಯೂಸ್ ಮಾಡಿದ್ರೋ ಅದನ್ನ ಯೂಸ್ ಮಾಡಬೇಕು. ನೋಡಿ, ನಾನು ನಿಮಗೆ ಟ್ರೇಡ್ ಟೂಲ್ಸ್ ಅಲ್ಲಿ ಸದ್ಯಕ್ಕೆ ಫಿಬೊನಾಚಿ ತೋರಿಸಿದ್ದೀನಿ, ಫಿಬೊನಾಚಿನೇ ನಿಮಗೆ ಬಂದು ಹೇಳ್ತಾ ಇದ್ದೀನಿ, ಜೊತೆಗೆ ಒಂದಿಷ್ಟು ಪ್ರೈಸ್ ಆಕ್ಷನ್ ಹೇಳ್ತಾ ಇದ್ದೀನಿ, ಬೇರೆ ಏನು ನಿಮಗೆ ತೋರಿಸ್ತಾ ಇಲ್ಲ. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ನಿಮಗೆ ಒಂದು ನಂಬಿಕೆ ಬರಬೇಕು. ಆ ನಂಬಿಕೆ ಬಂದಾಗ ಮಾತ್ರ ನೀವು ಅದನ್ನ ಆಮೇಲೆ ನಿಮಗೆ ಸೂಟ್ ಆಗುತ್ತೋ ಬಿಡುತ್ತೋ, ಯಾವ್ದು ಜಾಸ್ತಿ ಫೇವರ್ ಆಗ್ತಾ ಇದೆ ಅಂತ ಅದು ಪರ್ಸೆಂಟ್ ಟು ಪರ್ಸೆಂಟ್ ವೇರಿ ಆಗುತ್ತೆ. ಏಕೆಂದ್ರೆ ಒಂದೇ ಅಡಿಗೆ ರೆಸಿಪಿ ಇದ್ರೂ ನಾನು ಮಾಡೋದು ಬೇರೆ ತರ ಇರ್ಬೋದು, ಬೇರೆಯವ್ರು ಮಾಡೋದು ಬೇರೆ ತರ ಇರ್ಬೋದು ಅಲ್ವಾ. ಆದ್ರೆ ಅಡಿಗೆ ಪದಾರ್ಥ ಒಂದೇ, ಮಾಡೋ ವಿಧಾನ ಒಂದೇ, ಆದ್ರೆ ರುಚಿ ಬೇರೆ ಆಗ್ತಾ ಹೋಗುತ್ತೆ. ಇದು ಅದೇ ರೀತಿ. ಸೊ ಇಲ್ಲಿ ಇರುವಂತ ಟೂಲ್ ಒಂದೇನೆ, ಆದ್ರೆ ಅದನ್ನ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ಎಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಪ್ರಾಫಿಟ್ ಲಾಸ್ ಕನ್ಸಿಸ್ಟೆನ್ಸಿ ಅನ್ನೋದು ಡಿಪೆಂಡ್ ಆಗುತ್ತೆ. ಹಾಗಾಗಿ ಯಾವತ್ತು ಡೈರೆಕ್ಟ್ ಆಗಿ 1 ವಾರಕ್ಕೆ 2 ವಾರಕ್ಕೆ ಇದು ನಂಗೆ ವರ್ಕ್ ಆಗ್ತಾ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬರಬೇಡಿ. ಅದನ್ನ ಟ್ರಯಲ್ ಅಂಡ್ ಎರರ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ, ಎಲ್ಲಿ ರಾಂಗ್ ಆಗ್ತಾ ಇದೆ ಅಂತ ಮಾಡ್ತಾ ಹೋಗಿ. ನೀವು 70% ನಿಮಗೆ ಪ್ರಾಫಿಟ್ ಕೊಡ್ತಾ ಇದೆ, 70% ಟೈಮ್ಸ್ ನಿಮ್ಮ ಸೆಟಪ್ ನಿಮ್ಮ ಜೊತೆ ಇದೆ ಅಂದ್ರೂ ಅದು ಒಳ್ಳೆ ಟ್ರೇಡೇನೆ. ಆದರೆ ಇಲ್ಲಿ ಟ್ರೇಡಿಂಗ್ ಅಲ್ಲಿ ಇರುವಂತದ್ದು ಎಲ್ಲಿ ಟ್ರಿಕ್ ಇದೆ ಅಂತಂದ್ರೆ,
ನಿಮ್ಮ ಟ್ರೇಡ್ ನಿಮ್ಮ ಕಡೆ ವರ್ಕ್ ಆಗ್ತಿಲ್ಲ ಅನ್ನೋದನ್ನ ಎಷ್ಟು ಬೇಗ ನೀವು ಅರ್ಥ ಮಾಡ್ಕೊಂಡು ಮಾರ್ಕೆಟಿಗೆ ಅಡಾಪ್ಟ್ ಆಗ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕನ್ಸಿಸ್ಟೆನ್ಸಿ ಇರುತ್ತೆ. ಇಲ್ಲ ನಾನು ಹಿಂಗೆ ಹೋಗ್ತಿದ್ರು ಇಲ್ಲ ಮೇಲೆ ಹೋಗುತ್ತೆ ಅಂತ ನೀವು ಕೂತಿದ್ರೆ ನೋಡಿ, ಇಡೀ ದಿನ ನೀವು ಲಾಸ್ನ ನೀವು ತಡ್ಕೋಬೇಕಾಗಿತ್ತು. ಲಾಸು ನಿಮ್ಮ ಕ್ಯಾಪಿಟಲ್ ಫುಲ್ ಎರೋಷನ್ ಆಗಿ ಹೋಗಿರೋದು. ಯಾವಾಗ ಮಾರ್ಕೆಟ್ ನನ್ನ ಕಡೆ ಆಗ್ತಾ ಇಲ್ಲ ಅಂತ ನೀವು ಎಷ್ಟು ಬೇಗ ಅದನ್ನು ಅರ್ಥ ಮಾಡ್ಕೊಂತೀರೋ ಅದು ಇಂಪಾರ್ಟೆಂಟು. ಹಾಗಂತ ನೋಡಿ ಕೆಳಗೆ ಹೋಗ್ತಿದ್ರೆ ಕೆಳಗೆ ತೊಗೊಂಡು ಮತ್ತೆ ಮೇಲೆ ಹೋಗ್ತಿದ್ರೆ ಮೇಲೆ ಹೋಗಿ ಈ ರೀತಿ ಜಿಗ್ಜಾಗ್ ನೀವು ಮಾಡ್ತಾ ಹೋಗಬಾರ್ದು. ಯಾವತ್ತು ಕನ್ಫರ್ಮೇಷನ್ ಅಲ್ಲಿ ಎಂಟ್ರಿ ಆಗಲಿ ನಿಮ್ಮ ಎಕ್ಸಿಟ್ ಆಗಲಿ ಒಂದು ಕನ್ಫರ್ಮೇಷನ್ ಬೇಸಿಸ್ ಮೇಲೆ ಇರಬೇಕು. ಎಸ್ಪೆಷಲಿ ಆಪ್ಷನ್ ಬಯರ್ಸಿಗೆ ಎಂಟ್ರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಇದಿಷ್ಟು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬಗ್ಗೆ. ನಾಳೆ ಕೂಡ ನನಗೆ ವೀಕ್ ಆಗಿ ಕಾಣಿಸ್ತಾ ಇದೆ, ಯಾಕಂದ್ರೆ ನಮ್ಮ 43,599 ಝೋನ್ ಏನಿತ್ತು ಅದರ ಹತ್ರ ಬಂದಿಲ್ಲ ಅಂದ್ರೂ 0.76 ನೆನ್ನೆ ತೋರಿಸಿದೆ, ನೆನ್ನೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆದರೂ ಇಲ್ಲಿ ಒಂದು ಕ್ವಿಕ್ ಆಗಿ ನಮಗೆ ಕೆಳಗಡೆ ಬರ್ತಾ ಇರೋದ್ರಿಂದ, ಒಂದು ಸ್ಪೀಡ್ ಆಗಿ ಬಂದಿರೋದ್ರಿಂದ ಇದು ಮಾರ್ಕೆಟ್ ನಲ್ಲಿ ಇವಾಗ ಟ್ರೆಂಡ್ ರಿವರ್ಸಲ್ ಆಗಿದೆ ಅನ್ನೋ ಸಂಕೇತ ಕಾಣಿಸ್ತಾ ಇದೆ. ಹಾಗಾಗಿ ನೋಡ್ಕೊಂಡು ಟ್ರೇಡ್ ಮಾಡಿ. ಡಿವಿಸ್ ಲ್ಯಾಬ್ಸ್ ಅಲ್ಲಿ ನಾನು ಹೇಳ್ತಾನೆ ಬಂದಿದ್ದೀನಿ. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದ್ರೆ, ಒಂದು ರೆಕಮೆಂಡ್ ಮಾಡಿದ್ನಲ್ಲ ಯಾವ ರೀತಿ ಟ್ರ್ಯಾಕ್ ಮಾಡೋದು ಅನ್ನೋದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲೂ ನೀವು ನೋಡೋದಾದ್ರೆ ಇವಾಗ ಏನು ಮೂವ್ಮೆಂಟ್ ಆಗಿದೆ, ಇದು ಒಂದು ರೀಟ್ರೇಸ್ಮೆಂಟ್ ಅಂತ ನಾವು ನೋಡೋದಾದ್ರೆ, ಇಲ್ಲಿಂದ ಏನೋ ಒಂದು ಮೂವ್ಮೆಂಟ್ ಆಗಿತ್ತು, ಅದರ ರೀಟ್ರೇಸ್ಮೆಂಟ್ ಅಂದ್ರೆ 0.66 ನಾವು ಬಂದು ಮುಟ್ಟಿದ್ದಾಗಿದೆ. ಇಲ್ಲಿಂದ ಏನಾದರೂ ಬ್ರೇಕ್ಔಟ್ ಕೊಟ್ಟರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಮೂವ್ಮೆಂಟ್ ಸಿಗುತ್ತೆ. ಇನ್ನೂ ಕೆಳಗಡೆ ಬರೋದಾದ್ರೆ ಬರೋ ಸಾಧ್ಯತೆ ಇದೆ 0.76. ನೋಡಿ, ಇದು ಬರಲೇಬೇಕು ಅಂತಲ್ಲ, ಬರಬಹುದು ಅಂತ. ಇಲ್ಲಿ ತನಕ ಬಂದು ಕೂಡ ನಮಗೆ ಬ್ರೇಕ್ಔಟ್ ಆಗ್ಬೋದು. ಸೊ ಯಾವ ರೀತಿ ಆಗುತ್ತೆ ಅಂತ ನೋಡ್ಕೊಂಡು ಟ್ರೇಡ್ ಮಾಡಿ. ಇದ್ರ ಮೇಲೆ ಕ್ಲೋಸಿಂಗ್ ಕೊಡೋ ತನಕ ಯಾರು ಆ್ಯಡ್ ಮಾಡ್ಕೊಬಿಡಿ. ಅದು ಕ್ಲೋಸಿಂಗ್ ಕೊಟ್ಟರೆ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆ ಎಲ್ಲಿ ಲಾಭ ಆಯಿತು, ಎಲ್ಲಿ ಲಾಸ್ ಆಯಿತು ಅನ್ನೋದು, ಹೇಗೆ ನಿಮ್ಮ ಸೈಕಾಲಜಿನ ಇಂಪ್ರೂವ್ ಮಾಡ್ಕೊತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿ ಆಗೋಣ. ಲಿಂಗರಾಜು ಮತ್ತು ಪವಿತ್ರ ಅವರಿಗೆ ನಮ್ಮ ಕ್ವಿಸ್ ಕಾಂಪಿಟೇಷನ್ ಗಿಫ್ಟ್ ತಲುಪಿದೆ. ಅದರ ಸ್ನ್ಯಾಪ್ಶಾಟ್ ಅನ್ನು ನಾನು ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ. ಬಹುಶಃ ನಿಮ್ಮಿಬ್ಬರಿಗೂ ಗಿಫ್ಟ್ ಇಷ್ಟ ಆಗಿದೆ ಅಂತ ಭಾವಿಸಿರ್ತೀನಿ. ಕ್ವಿಸ್ದಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಕ್ವಿಸ್ ಸರಣಿಯಿಂದ ಸ್ವಲ್ಪ ಫೈನಾನ್ಷಿಯಲ್ ಕಾಂಟೆಂಟ್ ನಿಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಈ ಭಾನುವಾರ ಯಾವುದಾದ್ರೂ ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಮಾರ್ಕೆಟ್ ಮಾತುಕತೆ ಚಾನಲ್ನ ನೋಡ್ತಾ ಇರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಿಷನ್ 2023 ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಿ, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಮಾಡಿಸಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.